ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಬಿಸಿಲು ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಊಟ ಮಾಡೋದಕ್ಕಿಂತ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಊಟ ಮಾಡೋದಕ್ಕೆ ಊಟ ಸೇರಲ್ಲ, ಕುಡಿಬೇಕು ಅಂತ ಬಾಯಾರಿಕೆ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ನಾನು ಇದನ್ನು ಮಾಡ್ತಾ ಇರ್ತೀನಿ, ಮಕ್ಳಿಗೆ ಮಾಡಿಕೊಡ್ತಾ ಇರ್ತೀನಿ. ಜ್ಯೂಸ್ ಮಾಡೋದು ಹೇಗೆ, ಹಾಗೆ ಏನೇನೆಲ್ಲ ಐಟಮ್ ಬಳಸಿ ಜ್ಯೂಸ್ ಮಾಡಿದೆ ಅಂತ ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ. 4-5 ಗ್ಲಾಸ್ ಮನೆಯಲ್ಲೇ ಹೆಲ್ದಿಯಾಗಿ, ಹಾಗೆ ರುಚಿಯಾಗಿ, ಶುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ತುಂಬ ಕಡಿಮೆ ಖರ್ಚಲ್ಲಿ, ತುಂಬ ಐಟಮ್ ಏನು ಬೇಕಾಗಲ್ಲ ಇದಕ್ಕೆ. 4-5 ಗ್ಲಾಸ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ವಾಚ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬನ್ನಿ. ನೋಡಿ, ಈ ಕಡೆಗೆ ಕಲ್ಲಂಗಡಿ ಹಣ್ಣು ಇಟ್ಕೊಂಡಿದ್ದೀನಿ, ಹಾಗೆ 1-2 ಸ್ಪೂನು ಶುಗರ್ ಇಟ್ಕೊಂಡಿದ್ದೀನಿ, ಹಾಗೆ ಹನಿ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಹನಿ, ಹಾಗೆ ಕಾಮಕಸ್ತೂರಿ ಬೀಜ ಇರುತ್ತಲ್ಲ, ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಕೋಲ್ಡ್ ಹಾಲು ಬೇಕಾಗುತ್ತೆ. ಕಾಯಿಸಿರೋ ಹಾಲು ಬೇಡ, ಇದಕ್ಕೆ ಕೋಲ್ಡ್ ಹಾಲೇ ಬೇಕಾಗುತ್ತೆ. ಸ್ವಲ್ಪ ನೀರು, ಬರೀ ಹಾಲನ್ನೇ ಯೂಸ್ ಮಾಡಿದ್ರೂ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿದ್ರೂ ಆಗುತ್ತೆ. ಇವಾಗ ನೋಡಿ, ಈ ಬಾಟಲ್ಲು ಅಂಗಡಿಗಳಲ್ಲಿ ಸಿಗುತ್ತೆ, ಕಿರಾಣಿ ಅಂಗಡಿಗಳಲ್ಲಿ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಸ್ವಲ್ಪ ಬೇಕಾಗುತ್ತೆ. ಅಂದರೆ ಇದಷ್ಟು ಬೇಕಾಗಲ್ಲ, ಸ್ವಲ್ಪ 1-2 ಸ್ಪೂನ್ ಸೇರಿಸ್ಬೇಕಾಗುತ್ತೆ. ಅದನ್ನು ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ ಜ್ಯೂಸ್ಗೆಲ್ಲ ಬಳಸೋದಕ್ಕೆ. ಆಮೇಲೆ ನೋಡಿ, ಇವಾಗ ಸಕ್ಕರೆ ಪಾಕ ಮಾಡ್ಕೊಬೇಕಾಗುತ್ತೆ. ಸಕ್ಕರೆ ಪಾಕ ಅಂದರೆ ಈ ಜ್ಯೂಸಲ್ಲಿ ಇರೋದೇ ಈ ರೀತಿ, ಶುಗರ್ನ ಸೇರಿಸೋ ಹಾಗಿಲ್ಲ, ಡಿಫ್ರೆಂಟಾಗಿ ಇರುತ್ತೆ ಈ ಜ್ಯೂಸು. ಹಾಗಾಗಿ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀನಿ ನೋಡಿ. 2-3 ಸ್ಪೂನ್ ಸಕ್ಕರೆನ ನಾನು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು, ತುಂಬ ಈಸಿ ಪಾಕ ಮಾಡ್ಕೊಳ್ಳೋದು. ಪಾಕ ಮಾಡ್ತಾಯಿದ್ದೀನಿ ನೋಡಿ. ಪಾಕ ರೆಡಿ ಆಯಿತು. ಪಾಕ ಮಾಡಿ ಇಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣನ್ನು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು, ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ ನೋಡಿ. ಇಷ್ಟೆಲ್ಲ ಐಟಮ್ ಬೇಕಾಗುತ್ತೆ. ತುಂಬ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ಬೇಗ ತಕ್ಷಣಕ್ಕೆ ಒಂದು ಜ್ಯೂಸ್ ಮಾಡ್ಕೊಬೋದು. ಇಷ್ಟು ಐಟಮ್ ಇದ್ದರೆ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಕಡೆಗೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು, ಪಾತ್ರೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕಲ್ಲಂಗಡಿ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನಾನು ಮಾಡಿರೋ ಮಿಸ್ಟೇಕ್ ಅಂದರೆ ಅದು ಬೀಜ ಸೇರಿಸಬಾರ್ದಿತ್ತು, ಬೀಜ ಸೇರಿಸಿದ್ದೀನಿ ನಾನು. ಬೀಜನ ನೀವು ಎತ್ತಿ ಬಿಸಾಕಿಬಿಡಿ, ಬಾಯಲ್ಲಿ ಸಿಗುತ್ತೆ ಜ್ಯೂಸ್ ಕುಡಿಬೇಕಾದ್ರೆ. ಇವಾಗ ಕಾಮಕಸ್ತೂರಿ ಬೀಜ ಇತ್ತಲ್ಲ, ಅದನ್ನು ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಕೋಲ್ಡ್ ಹಾಲನ್ನು 1 ಗ್ಲಾಸ್ ಸೇರಿಸ್ತಾ ಇದ್ದೀನಿ. ಕೋಲ್ಡ್ ಹಾಲು ಸೇರಿಸಿದ ನಂತರ ಹನಿ ಸೇರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಹನಿ ಬೇಕಾಗುತ್ತೆ. ಹನಿ ಸೇರಿಸಿಬಿಟ್ಟು ಸ್ವಲ್ಪ ನೀರು ಸೇರಿಸ್ದೆ, ಅಂದರೆ ಜಾಸ್ತಿ ನೀರು ಸೇರಿಸಿದ್ರೆ ಟೇಸ್ಟ್ ಬರಲ್ಲ ಅದು. ಹಾಗಾಗಿ ಸ್ವಲ್ಪ ನೀರು ಸೇರಿಸಿದ್ದೀನಿ. ನಾನು ಇಟ್ಕೊಂಡಿದ್ನಲ್ಲ ಅಷ್ಟನ್ನೂ ಸೇರಿಸಿಲ್ಲ, ಅದರಲ್ಲಿ ಅರ್ಧ ನೀರು ಸೇರಿಸಿದ್ದೀನಿ. ಇವಾಗ ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಸೇರಿಸ್ತಾ ಇದ್ದೀನಿ ಇವಾಗ ಶುಗರ್ನ. ಈ ಜ್ಯೂಸ್ಗೆ ಪಾಕ ಮಾಡಿನೇ ಸೇರಿಸ್ತಾರೆ, ಈ ರೀತಿಯೇ ಮಾಡೋದು. ಬೇಸಿಗೆ ಟೈಮಲ್ಲಿ ಜಾಸ್ತಿ ಮಾಡ್ತಾ ಇರ್ತೀವಿ ಈ ಜ್ಯೂಸನ್ನ, ಪಾಕ ಮಾಡಿನೇ ಮಾಡ್ತೀವಿ ನೋಡಿ. ಇವಾಗ ಇದನ್ನು ಸೇರಿಸ್ತಾ ಇದ್ದೀನಿ. ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಇದರ ಹೆಸರೇನು ಅಂತ ಗೊತ್ತಿಲ್ಲ ನನಗಷ್ಟು. ನಮ್ಮ ಮನೇಲಿ ಇದೆ ಇದು. 2 ಸ್ಪೂನ್ ಸೇರಿಸಿದ್ದೀನಿ ನಾನು ಇದನ್ನು. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು. ಇದನ್ನು ಬೇಸಿಗೆ ಟೈಮಲ್ಲಿ 1 ಬಾಟಲ್ ತಗೊಂಡು ಇಟ್ಕೊಂಡಿರ್ತೀವಿ ಜ್ಯೂಸ್ಗೆ. ಇದನ್ನು ಈ ಜ್ಯೂಸ್ ಮಾಡ್ತಾ ಇರ್ತೀವಿ ನಾವು ಆವಾಗವಾಗ, ಹಾಗಾಗಿ 1 ಬಾಟಲ್ ತೊಗೊಂಡು ಇಟ್ಕೊಂಡಿದ್ದೀವಿ. 2 ಸ್ಪೂನ್ ಸೇರಿಸಿದ್ರೆ ಸಾಕಾಗುತ್ತೆ. ಅದನ್ನು 2 ಸ್ಪೂನ್ ಸೇರಿಸಿದ ನಂತರ ಇವಾಗ ನೋಡಿ, ರೆಡಿ ಆಯಿತು ಜ್ಯೂಸು. ಸಿಂಪಲ್, ಟೇಸ್ಟಿಯಾಗಿ, ಹಾಗೆ ದೇಹಕ್ಕೂ ತುಂಬ ತಂಪಾಗಿರುತ್ತೆ, ಹೊಟ್ಟೆ ತುಂಬ್ದಂಗಿರುತ್ತೆ, ಹೊಟ್ಟೆ ಹಸುವಾಗಲ್ಲ ನೋಡಿ. ಮಕ್ಕಳಿಗೆ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಮಕ್ಕಳು ಆಚೆಯಿಂದ ಜ್ಯೂಸೆಲ್ಲ ಕುಡಿಯೋದ್ರ ಬದಲು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ. ರೆಡಿ ಆಯಿತು ಜ್ಯೂಸು. ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ಕುಡೀರಿ, ಟ್ರೈ ಮಾಡಿ ಬೇಕಾದರೆ. ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀರು ತುಂಬ ಜಾಸ್ತಿ ಸೇರಿಸಬೇಡಿ, ಚೆನ್ನಾಗಿರಲ್ಲ. ಹಾಲು ಮಾತ್ರ ಸೇರಿಸಿ, ಸ್ವಲ್ಪ ಬೇಕಾದರೆ ನೀರು ಸೇರಿಸಿ. ಹಾಗೆ ಕಲ್ಲಂಗಡಿ ಹಣ್ಣಿನ ಬೀಜನ ಎತ್ತಿ ಬಿಸಾಡಬೇಕಿತ್ತು, ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತೆ ಸ್ವಲ್ಪ.
4-5 ಗ್ಲಾಸ್ ಜ್ಯೂಸು ಮನೆಯಲ್ಲೇ ರೆಡಿ ಆಯಿತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?